ಅಮರಾವತಿ ಸರ್ ನಾವು ಓದಿದ್ರೆ ವಿಕ್ಟರ್ ದಾಳಿ ವಿಭಾಗದಲ್ಲಿ ಇಲ್ಲೊಂದು ಸೆಲ್ಫ್ ಔಟ್ ಆಗ್ತಾ ಇದೆ. ಅದರ ಜೊತೆಗೆ ಟಚ್ ಪಾಯಿಂಟ್ ಕೂಡ 2 ಅಂಕ ಒಂದೇ ದಾಳಿಯಲ್ಲಿ ಸಿಗ್ತಾ ಇದೆ. ವಿಕ್ಟರ್ ಯಶಸ್ವಿಯಾಗಿ ಎಸ್ಕೇಪ್ ಆಗ್ತಾ ಮಂತ್ರವನ್ನು ಸೇರಿಕೊಳ್ತಾ ಇದ್ದಾರೆ. ರನ್ನಿಂಗ್ ಹ್ಯಾಂಡ್ ಟಚ್ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮಾಡುವ ಪ್ರಯತ್ನ ಇಲ್ಲಿ ಬಲಿಷ್ಠ ಆಟಗಾರರನ್ನ ಹಿಡಿಯುವಲ್ಲಿ ವಿಫಲವಾಗ್ತಾ ಇದ್ದಾರೆ ಡಿಫೆನ್ಸ್. 3 ಜನ ಆಟಗಾರರು ಮುಗಿಬಿದ್ದರೂ ಕೂಡ ಟ್ಯಾಕಲ್ ಮಾಡೋಕೆ ಸಾಧ್ಯವಾಗಿಲ್ಲ. 5-4 1 ಅಂಕದ ಅಂತರದಲ್ಲಿ ಕಿಲೆಗಾಂವ್ ತಂಡ ಮುನ್ನಡೆಯಲಿದ್ದಾರೆ. ಮತ್ತೊಮ್ಮೆ ದೊಡ್ಡಕಾಯ್ದ ಆಟಗಾರ ದಾಳಿ ವಿಭಾಗದಲ್ಲಿ ಈ ಬಾರಿ ಅವಕಾಶ ಇಲ್ಲ. ಬಲಿಷ್ಠವಾದ ಆಟಗಾರನನ್ನ ಪ್ಲಾನ್ ಮಾಡಿ ಟ್ಯಾಕಲ್ ಮಾಡಿದ್ದಾರೆ. ಅಂಕಣದ ಸಂಪೂರ್ಣ ಒಳಭಾಗಕ್ಕೆ ಕರೆದುಕೊಂಡು ಯಶಸ್ವಿ ಟ್ಯಾಕಲ್. 5-5 ಸಮಬಲದ ಹೋರಾಟದ ನಡುವೆ ವಿಕ್ಟರ್ ದಾಳಿ ವಿಭಾಗದಲ್ಲಿ ಟೋಟಕ್ನ ಪ್ರಯತ್ನ. ಓಹೋ, ಚಾಲಾಕಿ ತಂದ ದಾಳಿ. 2 ಅಂಕಗಳ ಸಂಪಾದನೆ. ಯಶಸ್ವಿ ದಾಳಿ. ಚೇತನ್ ಇಲ್ಲೊಂದು ಮಿಸ್ಟೇಕ್. ರೈಟ್ ಕಾರ್ನರ್ ಜಾಗದಲ್ಲಿ ಕೈ ಹೋಲ್ಡ್ ಮಾಡುವ ಪ್ರಯತ್ನ ವಿಫಲವಾಗಿದೆ. ಮತ್ತೊಮ್ಮೆ ಕಾಯಬೇಕಿತ್ತು, ತಾಳ್ಮೆ ಕಳೆದುಕೊಂಡಿದ್ದಾರೆ. ಜೆರ್ಸಿ ನಂಬರ್ 9 ಚಂದ್ರ. ವೇಗದ ದಾಳಿಯ ಪ್ರಯತ್ನ ತಿಂದಿತ್ತ ಓಡಾಟ. ಎರಡು ಬದಿಯಲ್ಲೂ ಕೂಡ ಸಂಪೂರ್ಣ ಒಳಭಾಗಕ್ಕೆ ಹೋಗುವ ಯತ್ನವನ್ನು ಮಾಡಿದ್ದಾರೆ. ಸಿಕ್ಕಿಲ್ಲ. ಮತ್ತೊಮ್ಮೆ ಚೇತನ್ ತೊಡೆ ತಟ್ಟಿ ಸರಳ ಹಾಕ್ತಾ ಇದ್ದಾರೆ. ಹೊಸ ಸ್ಕಿಲ್ ಆನ್ ಆಗಿದೆ ಇಲ್ಲಿ. ವಿಕೆಟ್ 7-7 ಸಮನಾದ ಅಂಕಗಳ ನಡುವೆ ಹೇದಪ್ಪ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡ್ತಾರೆ. ಆ ಕಡೆ ಈ ಕಡೆ ಆಡ್ತಾ ರೈಟ್ ಕವರ್ನ ಹತ್ರ ಕರ್ಕೊಂಡು ಟಚ್ ಮಾಡಿ ವಾಪಸ್ ಆಗ್ತಾ ಇದ್ರೆ ಬಿಟ್ಟರೆ ಚಾಲಾಕಿತನದ ದಾಳಿಯಾಗಿದೆ. ಚೇತನ್ ಸತತವಾಗಿ 2 ಬಾರಿ ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ. 2 ರೇಡ್ನಲ್ಲಿ ಯಶಸ್ವಿಯಾಗಿದ್ದಾರೆ. ಹ್ಯಾಟ್ರಿಕ್ ಪಡಿತರ ಈ ದಾಳಿಯಲ್ಲೂ ಕೂಡ ಅಂಕವನ್ನು ಪಡೆದು ಕಾಯ್ಕೊಳ್ಬೇಕು. ಈ ಬಾರಿ ಕೂಡ ಚಾನ್ಸಸ್ ಇದೆ. ಏನ್ ಹೇಳ್ತಾರಂತೆ? ಎಸ್. ಮತ್ತೊಮ್ಮೆ ಲೆಫ್ಟ್ ಕವರ್ನಿಂದ ಎಸ್ಕೇಪ್ ಆಗೋದ್ರಲ್ಲಿ ಯಶಸ್ವಿ. ಈ ಬಾರಿ ಟ್ಯಾಕಲ್ ಬಿಗಿಯಾಗಿದೆ. ಆದಿ ಯಶಸ್ವಿ ಟ್ಯಾಕಲ್.
ಆಂಕಲ್ ಹೋಲ್ಡ್, ಟೈ ಹೋಲ್ಡ್ ಮಾಡುವ ಪ್ರಯತ್ನದಲ್ಲಿ ಆಂಕಲ್ ಹೋಲ್ಡ್ ಆಗಿ ಕೊನೆಯಾಗ್ತಾ ಇದೆ. ವೇಗದ ದಾಳಿಯಲ್ಲೂ ಕೂಡ 2 ಅಂಕಗಳ ಸಂಪಾದನೆ. ಮತ್ತೊಮ್ಮೆ ಕಿಳೆಗಾಂವ್ ತಂಡ ಮುನ್ನಡೆಗೆ ಬಂದು ನಿಂತಾ ಇದೆ. ಇದೀಗ 11-8 ಪಂದ್ಯ. ಏಕಾಂಗಿ ಹೋರಾಟದಲ್ಲಿ ವಿಠಲ್ ದಾಳಿ ವಿಭಾಗದಲ್ಲಿ ಸತತವಾಗಿ ಯಶಸ್ಸನ್ನು ಕಾಣ್ತಾ ಮತ್ತೊಂದು ಪಾಯಿಂಟ್ ಸಿಗ್ತಾ ಇದೆ. ಮತ್ತದೇ ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾ ಟಚ್ ಪಾಯಿಂಟ್ ಅನ್ನು ಪಡ್ಕೊಳ್ತಾ ಇದೆ. ಪರ್ಫೆಕ್ಟ್ ಆದಂತಹ ಟ್ಯಾಕಲ್. 2 ಕಾಲುಗಳು ಒಂದು ಕಡೆಗೆ ಬರುವ ಸಂದರ್ಭಕ್ಕೆ ಸರಿಯಾಗಿ ಟ್ಯಾಕಲ್ ತೆಗೆದುಕೊಂಡಿದ್ದಾರೆ. ಸೂಪರ್ ಟ್ಯಾಕಲ್ ಆದ ಕಾರಣ 2 ಅಂಕ ಸಿಗುತ್ತೆ. 11-10. ಸಾಕಷ್ಟು ಒಳಭಾಗಕ್ಕೆ ನುಗ್ಗಿದ್ದಾರೆ, ಆದರೆ ಪಾಯಿಂಟ್ ಸಿಕ್ಕಿಲ್ಲ. ವೇಗದ ದಾಳಿಯಲ್ಲಿ ಟಚ್ ಮಾಡುವಲ್ಲಿ ಯಶಸ್ಸು. ಮತ್ತೊಮ್ಮೆ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ರನ್ನಿಂಗ್ ಹ್ಯಾಂಡ್ ಟಚ್ ಸ್ಕಿಲ್ ಅನ್ನು ಬಳಸ್ತಾ ಇದ್ದಾರೆ. ಮತ್ತೆ ವಿಠಲ್ 13-11ರಲ್ಲಿ 2 ಅಂಕಗಳ ಅಂತರದಲ್ಲಿ ತಮ್ಮ ಎದುರಾಳಿ ತಂಡ ಮುನ್ನಡೆಯಲ್ಲಿದ್ದಾರೆ. ತಮ್ಮ ತಂಡದ 5 ಜನ ಆಟಗಾರರ ಹೊರಭಾಗದಲ್ಲಿದ್ದಾರೆ. ಟಚ್ ಪಾಯಿಂಟ್ಗಾಗಿ ತಮ್ಮ ಪ್ರಯತ್ನವನ್ನು ಮುನ್ನಡೆಸಿದ್ದಾರೆ. ಆಲೌಟ್ನಿಂದ ಪಾರ್ ಮಾಡಬೇಕಿದೆ ತಂಡವನ್ನು. ಪ್ರಯತ್ನ ಮುಂದುವರೆದಿದೆ, ಆದರೆ ಅವಕಾಶ ಇಲ್ಲ. ರೈಟ್ ಕಾರ್ನರ್ ಜಾಗದಿಂದ ಮಲ್ಲಿಕಾರ್ಜುನ್ ಬಲವಾದ ಹಿಡಿತಕ್ಕೆ ಇನಿಷಿಯೇಟ್ ಮಾಡಿದ್ರೆ ಸಹ ಆಟಗಾರರಿಂದ ಸಹಕಾರ ಸಿಗ್ತಾ ಇದೆ. ಯಶಸ್ವಿ ಟ್ಯಾಕಲ್ನೊಂದಿಗೆ ಆಲ್ಔಟ್ ಹೊಡೆಯುತ್ತಾ ಇದೀಗ ಕಾಯ್ದ ಆಟಗಾರ ಏಕಾಂಗಿ ಆಟಗಾರನ ಮೇಲೆ ಆಲ್ಔಟ್ ಪಾಯಿಂಟ್ಸ್ ಬರ್ತಾ ಇದೆ. 1+2 3 17-11. ಬ್ಯಾಡಿ ಬೆಳಕಾಗ್ಲಿ, ಆಮೇಲೆ ಆಗ್ತದೆ ಅನ್ಸುತ್ತೆ. ಟಚ್ ಪಾಯಿಂಟ್ 17-15. 5 ಅಂಕಗಳನ್ನು ತೆಗೆದುಕೊಂಡು ಚೇತನ್ ಮತ್ತೊಮ್ಮೆ ಸೂಪರ್ ಟ್ಯಾಕಲ್ನ ಸಂದರ್ಭದಲ್ಲಿ ಟ್ಯಾಕಲ್ ಮಾಡಲಾಗಿತ್ತು. ಇದೀಗ 7 ಜನ ಆಟಗಾರರ ತಂಡದಲ್ಲಿದ್ದಾರೆ. ಬೋನಸ್ ಆನ್ ಇದೆ. ಇಲ್ಲೊಂದು ಪ್ರಯತ್ನ ವಿಫಲವಾಗ್ತಾ ಇದೆ. ಲೆಫ್ಟ್ ಕಾರ್ನರ್ ಜಾಗದಿಂದ ಬ್ಲಾಕ್ ಮಾಡುವ ಪ್ರಯತ್ನ ಏಕಾಂಗಿಯಾಗಿ. ವಿಠಲ್ ಮತ್ತೊಮ್ಮೆ ಬಿಡಿ ವಿಸಿಲ್ ಹಾಕೊಂಡು ಬರುತ್ತೆ. ಮತ್ತೊಮ್ಮೆ 2 ಅಂಕಗಳ ಸಂಪಾದನೆ. ಸತತ ಮುನ್ನಡೆ. ಹಾಫ್ ಟೈಮ್. हेलो, बैंक ऑफ बड़ौदा मुंबई से
Aniket Patil Baramati. This is the second goal for you. ಚಾಲಾಕಿತನದ ದಾಳಿ. ರನ್ನಿಂಗ್ ಹ್ಯಾಂಡ್ ಟಚ್ ನಂತರ ಡುಕ್ಕಿ ಸ್ಕಿಲ್ ಅನ್ನು ಪ್ರಯೋಗ ಮಾಡಿ 2 ಅಂಕಗಳ ಸಂಪಾದನೆಯೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ ದಾಳಿಗಾರ. ಯಶಸ್ವಿ ದಾಳಿಯ ನಡುವೆ ಇನ್ನೊಂದು ಆಲ್ ಔಟ್ ಪಡೆಯುವ बैंक ऑफ बरोडा मुंबई आणि अनिकेत पाटील बारामती दोन्ही संघात दुसरा पुकार. चला आपण तयार करायचा आहे. प्रथम सेमीफायनल मॅच. ನೀವು ಮಾತಾಡಕತ್ತೀರಲ್ಲ ಅದಕ್ಕೆ ನಾ ಸುಮ್ಮನೆ. ಚೇತನ್ ಮತ್ತೊಮ್ಮೆ 2 ಅಂಕಗಳ ಸಂಪಾದನೆ ವೇಗದ ದಾಳಿ. ಬೋನಸ್ ಅಂಕ. ಈ ಬಾರಿ ಮತ್ತೊಮ್ಮೆ ಚೇತನ್ ಯಶಸ್ವಿ ದಾಳಿಯಲ್ಲಿ 2+2 4 ಅಂಕಗಳು. ಯಾರಪ್ಪ ಹೇಳಬೇಕು ಕುಂತ ಹೇಳಿದ್ರೆ ಗೊತ್ತಾಗಂಗಿಲ್ಲ. ಕುಂತಲ್ಲಿ ಎದ್ದೇಳಪ್ಪ. ಮೂವತ್ತೇಳು 19 ದೊಡ್ಡ ಲೀಡ್ನಲ್ಲಿ ಇಳಗಾವ ತಂಡ ಫೈನಲ್ ಗೆಲಕ್ಕೆ ಇರೋದಕ್ಕೆ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ಸಮಯ ಮುಗಿದ್ರೆ ಫೈನಲ್ ಗೆಲಕ್ಕೆ ಇಳಿತಾರೆ. ಕೊನೆಯ 5 ನಿಮಿಷಗಳು 2 ತಂಡ ನಾಯಕರ ಗಮನಕ್ಕೆ. ಲಾಸ್ಟ್ 5 ಮಿನಿಟ್ಸ್ಗಳು. ಉತ್ತಮವಾದ ದಾಳಿ ಕಿರಣ್ಣಿಲಿ ಜಿಗಿಯೋದ್ರ ಮುಖಾಂತರ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಭಾರತ ತಂಡದ ಸಂಭವನೀಯರ ಪಟ್ಟಿಯಲ್ಲಿ ಕೋಚಿಂಗ್ ಕ್ಯಾಂಪ್ನಲ್ಲಿ ಇಟ್ಟುಕೊಂಡಂತಹ ಆಟಗಾರ, ಬೆಂಗಳೂರು ಮೂಲದ ಆಟಗಾರ. ಒಂದು ಅದ್ಭುತವಾದಂತಹ ಜಿಗಿತದ ಮುಖಾಂತರ ನಮ್ಮೆಲ್ಲರನ್ನ ರಂಜಿಸ್ತಾ ಇದ್ದಾರೆ.
ನಮ್ಮ ತಂಡಕ್ಕೂ ಕೂಡ ಸರಿಯಾಗ್ತಾ ಇದ್ದಾರೆ. चला बँक ऑफ बरोडा आणि बारामती दोन्ही संघांना तिसरा पुकार आहे. चला दोन्ही संघ मैदान